IBPS ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ಸ್ ಆನ್ಲೈನ್ ಫಾರ್ಮನ್ನು ರಿಲೀಸ್ ಮಾಡಿದರು. ಟೋಟಲ್ ಹುದ್ದೆಗಳನ್ನು ನೋಡೋದಾದ್ರೆ 10,277 ಹುದ್ದೆಗಳು ಖಾಲಿ ಅದಾವು. ಇದ್ರೊಳಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದ್ರೆ ಅತಿ ಹೆಚ್ಚು ಹುದ್ದೆಗಳು ನಮ್ಮ ಕರ್ನಾಟಕಕ್ಕೆ ಖಾಲಿ ಅದಾವು. ಎಷ್ಟು ಹುದ್ದೆಗಳು ಮತ್ತು ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಹುದ್ದೆಗಳು ಅದಾವು ಮತ್ತು ಈ ಹುದ್ದೆಗಳ ಕಂಪ್ಲೀಟ್ ವಿವರಣೆಯನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಆನಂತರ ಮುಂದುವರೆದ್ರೆ ಈ ಹುದ್ದೆಗಳಿಗೆ ಒಂದಷ್ಟು ಅಪ್ಲಿಕೇಶನ್ ಫೀ ಬಗ್ಗೆ ಮಾತಾಡೋಣ. ಮೊದಲಕ್ಕೆ ಒಂದು SC ST PWD ಕ್ಯಾಂಡಿಡೇಟ್ಸ್ಗೆ, ಆನಂತರ ESM ಕ್ಯಾಂಡಿಡೇಟ್ಸ್ಗೆ 175 ರೂಪಾಯಿ GST ಇನ್ಕ್ಲೂಡ್ ಐತಿ. ಆನಂತರ ಉಳಿದಂಥ ಎಲ್ಲ ಅಭ್ಯರ್ಥಿಗಳಿಗೆ 850 ರೂಪಾಯಿ ಅಂದ್ರೆ ಜನರಲ್ OBC ಕ್ಯಾಂಡಿಡೇಟ್ಸ್ಗಳಿಗೆ 850 ರೂಪಾಯಿ ನಿಗದಿಪಡಿಸಿದರು. ಆನಂತರ ಈ ಹುದ್ದೆಗಳಿಗೆ ಒಂದಷ್ಟು ಇಂಪಾರ್ಟೆಂಟ್ ಡೇಟ್ಸ್ಗಳನ್ನು ನೋಡೋದಾದ್ರೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ 1/8/2025. ಆನಂತರ ಅಪ್ಲಿಕೇಶನ್ ಹಾಕೋ ಕೊನೆಯ ದಿನಾಂಕ 21/8/2025 ಆಗೈತಿ. ಆನಂತರ ಈ ಹುದ್ದೆಗಳಿಗೆ ಒಂದು ಅಪ್ಲಿಕೇಶನ್ ಫೀಯನ್ನು ಎಷ್ಟರ ಮಟ್ಟ ಬರ್ಸೋದು ಅಂದ್ರೆ ಸೇಮ್ ಡೇಟ್ ಐತಿ, ಅಂದರೆ 21ನೇ ತಾರೀಕನ ಲಾಸ್ಟ್ ಐತಿ. ಅವತ್ತನ ಅಪ್ಲಿಕೇಶನ್ಗೆ ಒಂದು ಇನ್ನು ತುಂಬಬೇಕಾಕೈತಿ ನೀವು. ಆನಂತರ ಈ ಹುದ್ದೆಗಳಿಗೆ ಒಂದು ಫಸ್ಟ್ನೇಕ ಪ್ರಿಲಿಮ್ಸ, ಆನಂತರ ಮೇನ್ಸ್ ಎಕ್ಸಾಮ್ಗಳು ನಡೀತೀವಿ. ಪ್ರಿಲಿಮ್ಸ ಅಕ್ಟೋಬರ್ ನಡೆಯೋ ಚಾನ್ಸಸ್ ಐತಿ. ಆನಂತರ ಮೇನ್ಸ್ ಎಕ್ಸಾಮ ನವೆಂಬರ್ 2025 ನಡೆಯೋ ಚಾನ್ಸಸ್ ಐತಿ. ಆನಂತರ ಈ ಹುದ್ದೆಗಳಿಗೆ ಒಂದು ಏಜ್ ಲಿಮಿಟನ್ನು ನೋಡೋದಾದ್ರೆ ಮಿನಿಮಮ್ 20 ವರ್ಷ, ಆನಂತರ 28 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಒಂದು ಅಪ್ಲಿಕೇಶನನ್ನು ಹಾಕ್ಬೋದು. ಇಲ್ಲಿ ಒಂದು ಡೇಟ್ ಕೊಟ್ಟಾರ ನೋಡಿ, ಈ ಡೇಟ್ ಒಳಗೆ ಹುಟ್ಟಿದಂಥ ಎಲ್ಲರೂ ಅಪ್ಲಿಕೇಶನನ್ನು ಹಾಕ್ಬೋದು. ಅಂದ್ರೆ 2/8/1997 ಹಿಡಿದ 1/8/2005 ಅಭ್ಯರ್ಥಿಗಳು ಎಲ್ಲರೂ ಈ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಆನಂತರ ಈ ಹುದ್ದೆಗಳಿಗೆ ಒಂದು ಕ್ವಾಲಿಫಿಕೇಷನ್ ಅಂದ್ರೆ ಸಿಂಪಲ್ಲಾಗಿ ನೀವು ಡಿಗ್ರಿಯನ್ನು ಕಂಪ್ಲೀಟ್ ಆದಂಥ ಎಲ್ಲ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಆನಂತರ ಸ್ಯಾಲ್ರಿಯನ್ನು ನೋಡಿದ್ರೆ 24,050 ರೂಪಾಯಿ ಅಂದರೆ ಹಿಡಿದು ನಿಮ್ಗೆ 64,480 ರೂಪಾಯಿ ಮಟ್ಟ ನಿಮ್ಗೆ ಸ್ಯಾಲ್ರಿ ಈ ಹುದ್ದೆಗಳಲ್ಲಿ ಸಿಗ್ತೈತಿ. ಆನಂತರ ಹುದ್ದೆಗಳ ಒಂದು ಇದನ್ನು ನೋಡೋದಾದ್ರೆ ಅಂಡಮಾನ್ ನಿಕೋಬಾರ್ಗೆ 13, ಆಂಧ್ರ ಪ್ರದೇಶಕ್ಕೆ 367, ಇದೇ ರೀತಿ ಅರುಣಾಚಲ ಪ್ರದೇಶಕ್ಕೆ 22, ಅಸ್ಸಾಂ 204, ಬಿಹಾರ 308, ಆನಂತರ ಚಂಡೀಗಢ 63, ಆವಾಗ ಛತ್ತೀಸ್ಗಢ 214, ಆನಂತರ ದಾದ್ರಾ ನಗರ್ ಹವೇಲಿ 35, ದೆಹಲಿ 416, ಗೋವಾ 87, ಆನಂತರ ಗುಜರಾತ್ 753 ಪೋಸ್ಟ, ಆನಂತರ ಹರಿಯಾಣ 144, ಹಿಮಾಚಲ ಪ್ರದೇಶ 114, ಜಮ್ಮು ಕಾಶ್ಮೀರಕ್ಕೆ 61, ಜಾರ್ಖಂಡ್ 106, ಕರ್ನಾಟಕಕ್ಕೆ ನೋಡ್ರಿ 1070 ಪೋಸ್ಟ್, ಅತಿ ಹೆಚ್ಚು ಪೋಸ್ಟ್ ಕರ್ನಾಟಕಕ್ಕೆ ಖಾಲಿ ಅದಾವು. ಕರ್ನಾಟಕದ ಅಭ್ಯರ್ಥಿಗಳು ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಆನಂತರ ಕೇರಳಕ್ಕೆ 330, ಲಡಾಖಗೆ 5, ಲಕ್ಷದ್ವೀಪಕ್ಕೆ 7, ಮಧ್ಯಪ್ರದೇಶಕ್ಕೆ 601, ಮಹಾರಾಷ್ಟ್ರಕ್ಕೆ 2ನೇ ಹೈಯೆಸ್ಟ್ ಅದಾವು, ಅಂದ್ರೆ 1117 ಪೋಸ್ಟ್ ಮಹಾರಾಷ್ಟ್ರಕ್ಕೆ. ಆನಂತರ ಮಣಿಪುರ 31, ಮೇಘಾಲಯ 18, ಮಿಜೋರಾಂ 28, ನಾಗಾಲ್ಯಾಂಡ್ 27, ಒಡಿಶಾ 249, ಇದೇ ರೀತಿ ಪುದುಚೇರಿ 19, ಆನಂತರ ಬೇರೆ ಬೇರೆ ಎಲ್ಲ ಕಡೆ ರಾಜ್ಯಕ್ಕೂ ಒಂದೊಂದು ಇದು ನೋಡ್ಬೋದು. ಆನಂತರ ಉತ್ತರ ಪ್ರದೇಶಕ್ಕೆ 1315 ಅದಾವು, ಅಂದರೆ ಇದು ಹೈಯೆಸ್ಟ್ ಐತಿ. ಬಟ್ ನಾವು ಆ್ಯಸ್ ಕಂಪೇರ್ ಮಾಡ್ರೆ ಇದ್ರಕ್ಕಿಂತ ಪೋಸ್ಟ್ಗಳ ಇಲ್ಲಿ ಉತ್ತರ ಪ್ರದೇಶಕ್ಕೆ ಒಂದು ಏನಾಕೈತೆ ಅಂದ್ರೆ ಈ ಬ್ಯಾಂಕಿಂಗ್ ಮತ್ತು ಇನ್ಸ್ಟಿಟ್ಯೂಟ್ ಒಳಗೆ ಕಡಿಮೆ ಹಾಕೋ ಚಾನ್ಸಸ್ ಭಾಳ ಇರ್ತೈತಿ. ಆ ಕಾರಣಕ್ಕೆ ಕರ್ನಾಟಕಕ್ಕೆ ಹೈಯೆಸ್ಟ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೇವೆ. ಯಾಕಂದರೆ ಇಲ್ಲೇ ಒಂದು ಬ್ಯಾಕ್ಲಾಗ್ಗಳು ಉಳಿಯೋ ಚಾನ್ಸಸ್ ಭಾಳ ಇರ್ತಾವೆ. ಅದರ ಸಂಬಂಧ ಈ 1300 ಪೋಸ್ಟ್ ಇದ್ರೂ ಕೂಡ ಇದ್ರೊಳಗೆ ಉಳಿಯೋ ಚಾನ್ಸಸ್ ಇರ್ತೈತಿ. ಇಲ್ಲೇ 1100 ಏನು ಪೋಸ್ಟ್ ಅದಾವಲ್ಲ ಇವು 1170 ಪೋಸ್ಟ್ ಕರ್ನಾಟಕಕ್ಕೆ. ಆನಂತರ ಉತ್ತರ ಪ್ರದೇಶ ಹೈಯೆಸ್ಟ್ ಪೋಸ್ಟ್ ಅದಾವು, ಬಟ್ ಒಂದು ಇದ್ರೊಳಗೆ ಉಳಿತಾವ ಅಂತ ಹೇಳಿದಲ್ಲ, ಆ ರೀತಿ ಆಗೋ ಚಾನ್ಸಸ್ ಐತಿ. ವೆಸ್ಟ್ ಬೆಂಗಾಲ್ಗೆ 540. ಇದಾಗಿತ್ತು ಈ ಹುದ್ದೆಗಳಿಗೆ ಕಂಪ್ಲೀಟ್ ಒಂದು ಮಾಹಿತಿ. ಹುದ್ದೆಗಳಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ. ಯಾರ್ಯಾರು ಇಂಟ್ರೆಸ್ಟ್ ಇದ್ದಾರಲ್ಲ ಬೇಗ ಹೋಗಿ ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ. ಮತ್ತು ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿರಿ.